ವಿರಾಜಪೇಟೆಯ ಅನ್ವಾರುಲ್ ಹುದಾ ಕ್ಯಾಂಪಸ್ನಲ್ಲಿ ರಾತೀಬ್ ಹಾಗೂ ವಾರ್ಷಿಕ ಇಫ್ತಾರ್ ಸಂಗಮ ಯಶಸ್ವಿಯಾಗಿ ನಡೆಯಿತು. ಸಂಸ್ಥೆಯ ಮುದರಿಸ್ ಇಸ್ಮಾಯಿಲ್ ಸಕಾಫಿ ಉಳಿಕಲ್ ನೇತೃತ್ವ ವಹಿಸಿದ್ರು. ಕೂರ್ಗ್ ಜಮಿಯತುಲ್ ಉಲಮಾದ ಪ್ರಧಾನ ಕಾರ್ಯದರ್ಶಿ ಅಶ್ರಫ್ ಹಸಾನಿ ಅವರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸೈಯದ್ ಮಸೂದ್ ತಂಗಳ್ ಅಲ್ ಬುಖಾರಿ ಅವರು ಮಾತನಾಡಿ, ಇಂದಿನ ಯುವ ಸಮೂಹ ಮಾದಕ ವ್ಯಸನಕ್ಕೆ ಬಲಿಯಾಗ್ತಾ ಇದ್ದು, ಆಡಂಬರದ ವಿವಾಹ ಕಾರ್ಯಕ್ರಮಗಳಲ್ಲಿ ಅನಾಚಾರಗಳು ತಾಂಡವಾಡ್ತಾ ಇದೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ಇಟ್ಟರೆ ಮಾತ್ರ ಯುವ ಸಮಾಜ ನಿರ್ಮಾಣವಾಗಲಿದೆ ಎಂದರು. ಕ್ಯಾನ್ಸರ್, ಬ್ರೈನ್ ಟ್ಯೂಮರ್, ಕಿಡ್ನಿ ಸ್ಟೋನ್, ಡಯಾಲಿಸ್, ಶುಗರ್, ಪ್ರೆಷರ್, ಕೊಲೆಸ್ಟ್ರಾಲ್, രക്തവാത, ആമവാദം, അതുപോലെ സോറിയാസിന്റെ അസുഖം, അതുപോലെ പെയിൻസ് പോലെയുള്ള രോഗങ്ങൾ, മൂത്രത്തിൽ പഴുപ്പ്, കരച്ചിൽ, കല്ല് പോലത്തെ രോഗങ്ങൾ, വാർച്ച പോലത്തെ രോഗങ്ങളും എല്ലാ രോഗങ്ങൾക്കും ശിഫ നൽകണം. അതുപോലെ ഇന്നത്തേക്ക് ആവശ്യമായ ജ്യൂസ് നൽകിയ നമ്മുടെ ഇസ്മായിൽ ഹാജി കോളിമട്ട, അതുപോലെ നമ്മൾ ഇപ്പം കൊടുത്തല്ലോ പലവർക്കും ആദരിക്കും. അൽഹംദുലില്ലാഹ് ഇപ്പം അത് വ്യാപകമായിട്ടുണ്ട്. മുമ്പ് അങ്ങനൊന്നുമില്ല. അതിന്റെ അർത്ഥം ചെയ്യേണ്ട. ಕಾರ್ಯಕ್ರಮದಲ್ಲಿ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಬೀಳ್ಕೊಡಲಾಯಿತು. ಈ ಸಂದರ್ಭ ಸೈಯದ್ ಶಿಹಾಬ್ ತಂಗಳ್, ಎಸ್ವೈಎಸ್ ರಾಜ್ಯ ಸಮಿತಿ ಅಹಮದ್ ಮದನಿ, ರಶೀದ್ ಸಹದಿ ಅಯ್ಯಂಗೇರಿ, ಕೆಎಂಜೆ ಜಿಲ್ಲಾ ಕೋಶಾಧಿಕಾರಿ ಖಾಲಿದ್ ಫೈಜಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲೋ.